ಅಜ್ಜರ ಬಗ್ಗೆ ಹೇಳ್ಬೇಕಾದ್ರೆ ನಡೆದಾಡೋ ದೇವರು ಯಾರಂದ್ರೆ ನಾವೇ ಅಜ್ಜ. ಯಾಕಂದ್ರೆ ಸುಮಾರು ಉದಾಹರಣೆಗಳಿದಾವೆ, ಕೆಲವೊಂದಿಷ್ಟು ಅಷ್ಟೇ ಹೇಳ್ತೀನಿ, ಹೇಳಲಾರ್ದಷ್ಟು ಉದಾಹರಣೆಗಳು. ನಡೆದಾಡೋ ದೇವರು ಯಾರು ಅಂದಾರಂತ ಮಹಾವೀರ ಅಜ್ಜ. ಯಾಕಂದ್ರೆ ಜೀವನದಲ್ಲಿ ನನ್ನ ಅನುಭವದಲ್ಲಿ ನಾನು ಯಾರು ಸಾಧು ಸಂತರು ಅವ್ರ ಮೇಲೆ ನಂಬಿಕೆ ಇಡ್ತೀನಿ. ಯಾಕಂದ್ರೆ ನಾನು ಪ್ರಾಕ್ಟಿಕಲಿ ವೈಜ್ಞಾನಿಕ ಇದ್ರ ಮೇಲೆ ನಂಬಿಕೆ ಇಟ್ಟು ನಾನು ಕೆಲಸ. ನನ್ನ ಜೀವನದಾಗ ಅನುಭವ ಆದದಂದ್ರೆ ನಾನು ಬೋರ್ ಹೊಡ್ಸ್ಕೊತಿದ್ದೆ ಗಂಗಾಕಲೆ ಜಿಲ್ಲಾಧಿಕಾರಿ ಗೌರ್ಮೆಂಟಿಂದ. ಹೇಳಬೇಕಾದ್ರೆ ನಿಮಗೆ ಒಂದು ಹನಗಂಡಿಯಲ್ಲಿ ಬೋರ್ ಹೊಡ್ತಿದ್ವಿ. ಮದರ್ಕಂಡಿ ಗ್ರಾಮದಲ್ಲಿ ಬೋರ್ ಹೊಡ್ತಿದ್ವು. ನಾ ಮೊದಲು ಹೆಂಗಿತ್ತು ನೀರು ಹೇಳ್ತಾರೋ ಆ ಥರ ಅಂತ ಹಿಂಗೆ ಹೇಳ್ತಿದ್ರು, ಆದರೆ ಯಾವುದೂ ನಾನು ನಂಬ್ತಿರಲಿಲ್ಲ. ಫಸ್ಟ್ ಟೈಮ್ ಅಲ್ಲಿ ಸ್ಪಾಟ್ನಲ್ಲಿ ಅಜ್ಜಾರು ಇರಲಿಲ್ಲ. ರೈತರು ಕೇಳಿದೆ, ನೀವು ನೀರು ಹೇಳಿರೋ ಪಾಯಿಂಟ್ ಯಾರು ಹೇಳಿದಾರಪ್ಪ ಅಂತ ಕೇಳಿದೆ. ಸರ್ ಇಲ್ಲಿ ನಮ್ಮ ಅಜ್ಜಾರು ಹೇಳ್ಯಾರ್ರಿ, ಮತ್ತು ಇಲ್ಲಿ ಪಾಯಿಂಟ್ ಇತ್ತಂತ ಹೇಳ್ಯಾರ್ರಿ, ಅಲ್ಲಿ ಕಲ್ಲೈತಿ ಹಿಂಗಂತ ಹೇಳಿದ್ರು ಒಂದು ಸಂತ ಅಂತ. ಎಷ್ಟು ಗ್ಯಾರಂಟಿ ಹೆಂಗೆ ಹೇಳ್ದೆ ನಮ್ಮ ಇಲ್ಲರಿ ನಾವು ಹೇಳ್ಸೋರಿಗೆ ನೀವು ಇದನ್ನು ಮಾಡಿ ನೋಡುತ್ತಾ. ಅಜ್ಜಾರ ಆ ಟೈಮ್ದಲ್ಲಿ ಇಲ್ಲಿ ಹಳಿಂಗ್ಲಿ ಗ್ರಾಮದಾಗಿದ್ದರು. ಮದರ್ಕಂಡಿ ಗ್ರಾಮದಲ್ಲಿ ಅವ್ರ ಹೊಲದಲ್ಲಿ ಇಲ್ಲೇ ಕಲ್ಲು ಬಿದ್ದೈತಿ, ಇಲ್ಲೇ ನಿಮ್ಮದು ಪಾಯಿಂಟ್ ಮಾಡಬೇಕು, ಇಲ್ಲೇ ಇಷ್ಟು ನೀರು ಆಗ್ತೈತೆ ಅಂತ ಹೇಳಿದ್ರು. ಆಯ್ತಪ್ಪ ಅಂತ ನಾವು ಹೊಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. 250 ಫೂಟ್ ಹೋಯಿತು. ಅಜ್ಜಾರು ಬೆಳಿಗ್ಗೆನೇ ಹೇಳಿದರು, ಇಷ್ಟು ನಿಮ್ಮ ಪಾಯಿಂಟ್ ಆಗುತ್ತೆ, ಇಷ್ಟು ಪುಣ್ಯ ಆಗುತ್ತೆ, 4:15 ತನಕ ಪುಣ್ಯ ಆಗುತ್ತೆ, ಮತ್ತು 350ರಿಂದ ನಿಮ್ಮ ನೀರು ಸ್ಟಾರ್ಟ್ ಆಗುತ್ತೆ, 3.5 ಇಂಚ್ ನೀರು ಆಗುತ್ತೆ ಅಂತ ಹೇಳಿದರು. ಜೀವನದಲ್ಲಿ ನಾನು ಸುಮಾರು ನೋಡಿದ್ದೀನಿ, ಆದರೆ ಈ ಥರ ಹಬ್ಬದ ಫಸ್ಟ್ ಟೈಮ್ ನೋಡಿದ್ದು ನನ್ನ ಲೈಫಲ್ಲಿ ನಾನು ಅನುಭವಿಸಿದೆ. ಅದರಂತ ಅಜ್ಜಾರು ನಮ್ಗೆ ಪರಿಚಯ ಆದರು. ಅದರಂತ ಸುಮಾರು ನಾನು 1200 ಬೋರ್ ಸ್ಯಾಂಕ್ಷನ್ ಮಾಡಿದ್ದೀನಿ. ಅದರಲ್ಲಿ ಒಂದು 40 ಬೋರ್ ಮಾತ್ರ ಅಜ್ಜಾರ ನಾವು ಪರಿಚಯದಂತ ಯಾರೂ ಬಡ ರೈತರು ಕೇಳಿದಂದ್ರೆ, ಯಾಕಂದ್ರೆ ನೀರು ಆಗೋದು ತುಂಬ ಅದನ್ನ ದೈವದಲ್ಲಿ ನಸೀಬದಲ್ಲಿ ಬೇಕು. ಆದರೆ ಅಜ್ಜಾರ ಹೇಳಿದ ಎಲ್ಲ ಪಾಯಿಂಟ್ಗಳು ಸಕ್ಸಸ್ ಆಗಿದ್ದಾವೆ. ನೀರ್ದು ಅಷ್ಟೇ ಅಲ್ಲ, ನನ್ನ ಜೀವನದಲ್ಲಿ ನಂದು ಪ್ರಮೋಷನ್ ಕೆಲಸ ಆಗಿರ್ಬೋದು, ಒಂದು ಫ್ಯಾಕ್ಟ್ರಿ ಕೆಲಸ ಆಗಿರ್ಬೋದು, ಯಾವುದೇ ರೀತಿ ಅಂದ ನಾನು ಏನು ಕೇಳ್ಕೊಂಡು ಅಜ್ಜಾರ ಹತ್ರ ಹೋಗೇನೆ. ನಾನು ಒಂದು ಅಧಿಕಾರಿ ಅಲ್ಲ, ಒಂದು ಭಕ್ತ ಅಂತ ಭಕ್ತಿಯಿಂದ ದುಡ್ಕೋಬೇಕಿಲ್ಲ. ದುಡ್ಕೊಂಡವ್ರಿಗೆ ಮಾತ್ರ ಫಲ ಸಿಗುತ್ತೆ ಇಲ್ಲಿ. ಯಾರೇ ಅಧಿಕಾರಿಯಲ್ಲಿ ಅಜ್ಜಾರ ಹೆಂಗದಾರಂದ್ರೆ ಎತ್ಕೊಂಡವ್ರು ಕೂರಿಸಿದ್ದಾರೆ ಅಂತ. ನಡೆದಾಡುವ ದೇವ್ರಂತ ಹೇಳಿದಲ್ಲ, ಅದೇ ಥರ ಇದ್ದಾರೆ. ಯಾರು ಇಲ್ಲಿ ದುಡ್ಕೊತಾರೋ ಅವ್ರಿಗೆ ಫಲ ಸಿಗುತ್ತೆ.